ನಮಸ್ಕಾರ, ವನಶ್ರೀ ಚಾನಲ್ಗೆ ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಯಿತು, ಏನು ಸ್ಟೋರಿ ನೋಡೋಣ ಬನ್ನಿ. ಈ ಅಗ್ನಿಸಾಕ್ಷಿ ಸೀರಿಯಲಲ್ಲಿ ಇವಳು ಸಾಕ್ಷಿ ಇದ್ದಾಳಲ್ಲ, ಸಾಕ್ಷಿಗೆ ಅಗ್ನಿ ಕಂಡ್ರೆ ಆಗಲ್ಲ ಅಂತಲ್ಲ, ಅಗ್ನಿನ ನೋಡೇ ಇರಲ್ಲ ಅವಳು. ಆದರೆ ಅಗ್ನಿ ಬರಬೇಕಾದ್ರೆ ಬಾಟ್ಲು ಎಸ್ತಿದ್ದೆ ಅವಳಿಗೊಂದು ಕೋಪ ಬರುತ್ತೆ. ಅವರು ಚಿಕ್ಕಪ್ಪ ಡ್ರಿಂಕ್ಸ್ ಮಾಡುವಾಗ ಅದನ್ನು ಸಾಕು ಚಿಕ್ಕಪ್ಪ ನೀವು ಎಸ್ಬಿಡಿ ಅಂತೇಳಿ ಅವ್ರ ಕೈಯಿಂದ ಕಿತ್ತು ಇವನು ಆಚೆಗೆ ಎಸಿತಾನೆ. ಅದನ್ನು ಇವಳು ತಪ್ಪಾಗಿ ತಿಳ್ಕೊಳ್ತಾಳೆ. ಯಾರು? ಸಾಕ್ಷಿ ತಪ್ಪಾಗಿ ತಿಳ್ಕೊಂಡು ಅದೇನು ಮಾಡ್ತಾಳೆ ಅಂದರೆ ಫಾಲೋ ಮಾಡಿಕೊಂಡು ಹೋಗ್ತಾಳೆ. ಫಾಲೋ ಮಾಡ್ಕೊಂಡು ಹೋಗಿ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಗಾಡಿ ನಂಬರ್ ನೋಡ್ಕೊಂಡಿರ್ತಾಳಲ್ಲ, ಪೊಲೀಸ್ ಸ್ಟೇಷನ್ಗೆ ಫಾಲೋ ಮಾಡ್ಕೊಂಡು ಹೋಗಿ ಅಲ್ಲಿ ಎಂಕ್ವೈರಿ ನಡೀತಾ ಇರುತ್ತೆ. ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕಿಂತ ಮೊದಲು ರೋಡಲ್ಲೇ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಲ್ಲೇ ಹಿಡಿತಾರೆ. ಅಲ್ಲಿ ಸ್ಟಾಪ್ ಮಾಡಿದಾಗ ಅವ್ರು ಚಿಕ್ಕಪ್ಪನ ಬಾಯಿಗೂ ಹಿಡಿತಾರೆ. ಆವಾಗ ಚಿಕ್ಕಪ್ಪ ಕುಡ್ದಿರುತ್ತೆ, ಆದರೆ ಅಗ್ನಿ ಕುಡ್ದಿರಲ್ಲ. ಕುಡಿದೇ ಇದ್ರೂ ಪಾಪ ಅವನಿಗೆ ನಿಷ್ಠುರಗಳು. ಯಾಕೆ ಅಂದರೆ ಬಾಟ್ಲು ಎಸ್ತಿದ್ದ ಅವನೇ ಅಂತ ಇವಳು ನೋಡಿರ್ತಾಳಲ್ವ, ಇವನೇ ಕುಡ್ದು ಎಸ್ತಿದ್ದಾನೆ ಅಂತೇಳಿ ಇವ್ನು ಕುಡಿದು ಈ ಥರ ಬಾಟ್ಲು ಎಸ್ತಿದ್ದಾನೆ ನನ್ನ ಮೇಲೆ, ಸರ್ ಇವನ್ನ ಅರೆಸ್ಟ್ ಮಾಡಿ ಅಂತ ತುಂಬಾ ಹಿಂಸೆ ಕೊಡ್ತಾಳೆ. ಆಮೇಲೆ ಅಂದರೆ ಲಾ ನಂಬರೆಲ್ಲ ಹೇಳಿಬಿಟ್ಟು ಈ ನಂಬರಲ್ಲಿ ಇಷ್ಟಿಷ್ಟರಲ್ಲಿ ಇವನನ್ನು ಲಾಕ್ ಮಾಡಿ ಜೈಲಿಗೆ ಹಾಕ್ಬೋದು ಅಂತ ಹೇಳ್ತಾಳೆ. ಎಲ್ಲರೂ ಅವಳ ಬಾಯಿನೇ ನೋಡ್ತಾ ಇರ್ತಾರೆ. ಇಂತಿಂತನ ಇದು ಮಾಡ್ಬೋದು, ಹಿಂಗೆ ಮಾಡ್ಬೋದು ಅಂತೆಲ್ಲ ಲಾಯರ್ಗಳು ಪಾಯಿಂಟ್ ಹಾಕ್ತಿರ್ತಾಳೆ. ಆ ಲಾಯರ್ಗಳು ಪಾಯಿಂಟ್ ಹಾಕುವಾಗ ಅವಳನ್ನ ಬಾಯಿನೇ ನೋಡ್ತಿರ್ತಾರೆ. ಇಷ್ಟೊಂದು ಹುಡುಗಿ ನಾಲೆಡ್ಜ್ ಇದೆಯಾ, ಹೇಗೆ ಇದು ಅಂತೇಳ್ಬಿಟ್ಟು. ಅಗ್ನಿನೂ ಕೂಡ ಅವನಿಗೇನು ಗೊತ್ತಿರಲ್ಲ, ಇವಳು ಯಾರು ಅಂತಲೂ ಗೊತ್ತಿರಲ್ಲ, ನಾನು ಅವಳ ಮೇಲೆ ಎಸ್ತೆ ಅಂತಲೂ ಗೊತ್ತಿರಲ್ಲ, ಏನು ಗೊತ್ತಿರಲ್ಲ. ಇವಳು ಅವನನ್ನು ಫಾಲೋ ಮಾಡ್ಕೊಂಡು ಹೋಗೇ ಬಿಡ್ತಾಳೆ. ಅಂತ ಸಿಟ್ಟು ಇವಳಿಗೆ. ಹಾಗೆ ಅಲ್ಲಿ ಹೋಗಿ ಅಂತೂ ಇಂತೂ ಅವನನ್ನು ಹಿಡ್ದೇ ಬಿಡ್ತಾಳೆ. ಹಿಡ್ದು ಅವನಿಗೆ ಮುಖ ನೋಡ್ದೇನೆ, ನೀನೇನು ಮನುಷ್ಯನ ನೀನು, ನನ್ನ ಗಾಡಿ ಕೆಟ್ಟೋಯ್ತು, ನನ್ನ ಗಾಡಿ ಗ್ಲಾಸ್ ಹೋಯ್ತು, ನನ್ನ ಗಾಡಿ ಮೇಲೆ ಎಸ್ತಲ್ಲ ನೀನು ಅಂತೇಳಿ ಬಾಯಿಗೆ ಬಂದಂಗೆ ಬೈತಾಳೆ. ಆಮೇಲೆ ಇವನನ್ನು ಫಸ್ಟ್ ಒಳಗಾಕಿ ಸರ್, ಇವನು ಡ್ರಿಂಕ್ ಮಾಡಿ ನನ್ನ ಗಾಡಿ ಮೇಲೆ ಬಾಟ್ಲ್ ಎಸ್ತಿದ್ದಾನೆ. ಬೇಕಾದ್ರೆ ನೀವು CC ಕ್ಯಾಮ್ ನೋಡಿ, ಈ ಕಡೆ ಒಂದು ಸ್ಟೋರ್ ಇದೆ, ಆ ಕಡೆ ಇನ್ನೊಂದು ಸ್ಟೋರ್ ಇದೆ, ಆ ಕಡೆ ಇನ್ನೊಂದು ಸ್ಟೋರ್ ಇದೆ ಅಂತ ಸ್ಟೋರ್ ಹೆಸರುಗಳೆಲ್ಲ ಹೇಳಿಬಿಡ್ತಾಳೆ. ಎಲ್ಲ ಹೇಳಿ ಪಕ್ಕ ಲಾಕ್ ಮಾಡಿಸ್ಬಿಡ್ತಾಳೆ. ಆವಾಗ ಅಗ್ನಿಗೆ ಇವಳು ಯಾರಪ್ಪ, ಇವಳು ಎಲ್ಲಿಂದ ಬಂದಳು ಅಂತ ಅವನು ಕೂಡ ಗಾಬರಿಯಾಗಿ ನೋಡ್ತಾನೆ ಇರ್ತಾನೆ. ಯಾರು ಅಂತಲೂ ಗೊತ್ತಿಲ್ಲ. ಇವಳ ಮೇಲೆ ನಾನು ಯಾವಾಗ ಎಸ್ದೆ, ಅವನ ಪಾಪ ನೋಡೇ ಇರಲ್ಲ. ಹೇಳ್ಬೇಕು ಅಂದರೆ ಅವನು ಕಣ್ಣಲ್ಲೂ ಕೂಡ ನೋಡಿರಲ್ಲ ಇವಳು ಯಾರು ಅಂತಲೂ ಅವನಿಗೆ ಗೊತ್ತಿರಲ್ಲ. ಅಂಥದ್ರಲ್ಲಿ ಇವಳು ಯಾರಪ್ಪ ಈ ರೀತಿ ಹೇಳ್ತಾವಳಲ್ಲ ಅಂತೇಳ್ಬಿಟ್ಟು ಅವನು ಆಶ್ಚರ್ಯಪಟ್ಟು ನೋಡ್ತಾ ಇರ್ತಾನೆ. ಆವಾಗ ಇವಳು ಹೌದು ನೀನೇ ಎಸ್ತಿದ್ದು ಅಂತ ಹಠ ಮಾಡ್ತಾಳೆ. ಇಲ್ಲ ನಾನು ಎಸಿಲಿಲ್ಲ ಅಂತಾನೆ. ಎಸಿಲಿಲ್ಲ ಅಂತ ಹೆಂಗೆ ಹೇಳ್ತೀಯ, ನೀನೇ ಎಸ್ತಿದ್ದು ಅಂತೇಳಿ ಬಿಡೋದೇ ಇಲ್ಲ ಅವನ್ನ. ಆ ಥರ ಲಾಕ್ ಮಾಡಿಬಿಡ್ತಾಳೆ. ಆ ಥರ ಲಾಕ್ ಮಾಡಿದಾಗ ಇನ್ಸ್ಪೆಕ್ಟ್ರು ಕೂಡ ಏನೂ ಮಾಡೋಕ್ಕೆ ಬರಲ್ಲ. ಅವರು ಕೂಡ ಏನಿದು ಇವಳು ಹಿಂಗೆ ಹೇಳ್ತಾಳಲ್ಲ ಅಂತೇಳಿ ಅಗ್ನಿ ಶಾಕಾಗಿ ನಿಂತ್ಕೊಂಡು ನೋಡ್ತಿರ್ತಾನೆ. ಅವನಿಗೇನು ಅರ್ಥನೇ ಆಗಲ್ಲ. ಏನಪ್ಪ ಇದು, ಯಾರು ಇವಳು, ನಾನು ಯಾವಾಗ ಎಸ್ತೆ, CC ಕ್ಯಾಮ್ ಬೇರೆ ನೋಡಿ ಅಂತವಳೆ, ಇದೇನು ಕತೆ ಅಂತೇಳಿ ಎಲ್ಲ ಚಿಕ್ಕಪ್ಪನಿಂದ ಆಗಿರುತ್ತೆ. ಅವ್ರ ಚಿಕ್ಕಪ್ಪನ ಹತ್ರ ಮಾತಾಡ್ತಾ ಇವನ ಪಾಡಿಗೆ ಇವನು ತೆಗೆದು ಎಷ್ಟು ಬಿಡ್ತಾನೆ. ಆದರೆ ಅವಳ ಗಾಡಿ ಮೇಲೆ ಬೀಳುತ್ತೆ ಅಂತ ಪಾಪ ಇವನಿಗೆ ಗೊತ್ತೇ ಇರಲ್ಲ. ಹೀಗಾಗಿ ಇವನು ನೀಟಾಗಿ ಲಾಕ್ ಆಗಿಬಿಡ್ತಾನೆ. ಇವಾಗ ಚಿಕ್ಕಪ್ಪ ಸೇಫ್ ಆಯ್ತಾನೆ, ಇವನು ಲಾಕ್ ಆಯ್ತಾನೆ. ಇವನು ಡ್ರಿಂಕೇ ಮಾಡಿರಲ್ಲ. ಹೇಗಿದೆ ನೋಡಿ ಅದೃಷ್ಟ. ಇವನ ಅದೃಷ್ಟ ಕೋಟ ಬಾಲ ಮಾಟ ಅಂತಾರಲ್ಲ, ಹಾಗೆ ಇವನ ಅದೃಷ್ಟ ಇವನಿಗೆ ಕೈ ಕೊಡ್ತು. ಇವಾಗ ಸ್ಟೇಷನ್ಗೆ ಹಾಕ್ಬಿಡಿ ಸರ್, ಇವನಿಗೆ FIR ಹಾಕಿಬಿಡಿ ಸರ್ ಅಂತ ಹೇಳ್ತಾಳೆ. ಆಮೇಲೆ ಇಲ್ಲಿ CC ಕ್ಯಾಮ್ ಇದೆ, ಬೇಕಾದ್ರೆ ನೀವು ಬಂದು ನೋಡಿ ಸರ್, ಅಲ್ಲಿ CC ಕ್ಯಾಮ್ ಇದೆ ಅಂತ ಹೇಳ್ತಾಳೆ. ಆ್ಯಕ್ಚುಲಿ ಅದೆಲ್ಲ ಎಂಕ್ವೈರಿ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಏಕೆ ಅಂದರೆ ಇವಳು ಅಷ್ಟು ಖಡಾಖಂಡಿತವಾಗಿ ಲಾ ಪಾಯಿಂಟ್ ಹಾಕಿ ಹೇಳ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಅದನ್ನು ನಂಬಲೇಬೇಕಾಗುತ್ತೆ. ನಂಬಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ, ನಂಬಲೇಬೇಕು. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಆದ್ದರಿಂದ ಇನ್ಸ್ಪೆಕ್ಟ್ರು ಒಬ್ಬರು ಮಾತ್ರ ಸರ್ ಅವ್ರು ಕುಡ್ದಿಲ್ಲ ಅಂತ ಹೇಳ್ತಾರೆ, ಇನ್ನೊಬ್ಬರಂತೂ
ತುಂಬಾ ರೂಡಾಗಿ ಬಿಹೇವ್ ಮಾಡ್ತಾರೆ. ಆದರೆ ಏನೂ ಮಾಡೋಕ್ಕಾಗಲ್ಲ ಅದು. ಹೀಗೆ ಅವಳು ಪೊಲೀಸವ್ರ ಹತ್ರ ಲಾ ಪಾಯಿಂಟ್ ಹಾಕುವಾಗ ಅವಳಿಗೆ ಯಾವ ರೀತಿ ಮಾತಾಡ್ತಾಳೆ ಅಂದರೆ ತುಂಬಾ ಅಗ್ರೆಸಿವ್ ಆಗಿ ಮಾತಾಡ್ತಾಳೆ. ಅದರಿಂದ ಅವಳು ಮಾತನ್ನು ನಂಬಲೇಬೇಕಾಗುತ್ತೆ ಎಲ್ಲರೂ. ಹೇಗೆ ಅಂದರೆ ಲಾ ಪಾಯಿಂಟ್ ಹಾಕೋದ್ರಿಂದ ಅವಳ ಮಾತನ್ನು ಫುಲ್ ನಂಬ್ತಾರೆ ಜನ. ಆಮೇಲೆ ಅವಳು ಅಲ್ಲಿ ಹೇಳ್ತಾನೆ ಇರ್ತಾಳೆ, ಅವಳು ಬಾಯಿನೇ ನೋಡ್ತಾ ಇರ್ತಾರೆ. ಏಕೆಂದರೆ ಲಾ ಪಾಯಿಂಟ್ ಹಾಕ್ತಾ ಇರೋದ್ರಿಂದ ಅವಳು ಬಾಯಿನೇ ನೋಡ್ತಿರ್ತಾಳೆ. ಪ್ರತಿಯೊಂದಕ್ಕೂ ಪಾಯಿಂಟ್ ಹಾಕಿ ಮಾತಾಡ್ತಿರ್ತಾಳಲ್ವ. ಅದಕ್ಕೋಸ್ಕರ ಏನಪ್ಪ ಇವಳು ಹಿಂಗೆ ಮಾತಾಡ್ತಾಳೆ, ಯಾರು ಈ ಹುಡುಗಿ, ಏನು ಕತೆ ಅಂತೇಳಿ. ಸರಿ, ಆಮೇಲಾದರೂ ಪೊಲೀಸವರು ಹೇಳ್ತಾರೆ ಸ್ಟೇಷನಿಗೆ ಬಂದುಬಿಡಮ್ಮ ನೀನು ಅಂತೇಳ್ಬಿಟ್ಟು. ಆಮೇಲೆ ಅವಳು ಆಯಿತು ಸರ್, ಇವನ್ನ ಫಸ್ಟ್ ಒಳಗಡೆ ಹಾಕಿ, ಇವನ ಬಿಹೇವಿಯರೇ ಸರಿ ಇಲ್ಲ, ಇವನು ಹೆಂಗೆ ಸರ್ ಇಲ್ಲಿ ಇದನ್ನ ಎಸ್ತ ಇವನು ಬಾಟ್ಲನ್ನ ನನ್ನ ಗಾಡಿ ಮೇಲೆ ಬಿತ್ತಲ್ಲ, ನನ್ನ ಗಾಡಿ ಇದಾಯ್ತಲ್ಲ, ಗಾಡಿಗೆ ಏಟಾಯ್ತಲ್ಲ, ಇವನ್ನ ಬಿಡಬೇಡಿ ಸರ್ ಅಂತ ಒಂದೇ ಹಠ ಮಾಡಿ ಆ್ಯಕ್ಚುಲಿ ಇವತ್ತಿನ ಕಥೆಯಲ್ಲಿ ಅಷ್ಟು ಕೂಡ ಮುಂದುವರೆದಿದೆ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.